ಸಮಭಾಮಿ ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನು ಎತ್ತುವುದರ ಮೂಲಕವಾಗಿ ದುಷ್ಟರ ಸಂಹಾರ ಶಿಷ್ಟರ ಪರಿಪಾಲಿಸುವುದಕ್ಕೆ ಬೇಕಾಗಿ ಹೋದ ಕಲ್ಪದಲ್ಲಿ ಪ್ರಳಯ ಹೊಂದಿರುವಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸುವುದಕ್ಕೆ ಬೇಕಾಗಿ ನಮ್ಮ ತಾಯಿಯಾಗಿರುವ ಆದಿಮಾಯ ಸಂಕಲ್ಪದ ಮೇಲೆ ಮೂರು ಮೂರ್ತಿಗಳಾಗಿರುವಂತಹ ನಮ್ಮ ಮೂವರ ಜನನವಾಯಿತು. ಭಾವಿ ಪ್ರಪಂಚದ ಉತ್ಪಾದಕನೊಬ್ಬ, ಪರಿಪಾಲಕನೊಬ್ಬ, ಸಂಹಾರಕನೊಬ್ಬ. ಹಾಗೆಯೇ ಆಕಸ್ಮಿಕವಾಗಿ ನಮ್ಮ ಕರೆ ಆಯ್ತು. ಸರಿ, ಯಾಕೆ ಅಂತ ಅರ್ಥವಾಗಲಿಲ್ಲ. ಓ ಧರ್ಮಜ, ಈಗಾಗಲೇ ನಿಮ್ಮ ಪಕ್ಷಪಾತಿ ಆಗಿರುವಂತ ನಾನು ವಿರೋಧಿ ಪಾಳಯದಲ್ಲಿರುವಂತಹ ಕೌರವನೊಡನೆ ಸಂಗ್ರಾಮವೋ ಸಂಧಾನವೋ ಎನ್ನುವ ಹಾಗೆ ನಿರ್ಣಯಕ್ಕಾಗಿ ಸಂಧಾನಕ್ಕಾಗಿ ನಾನು ಹೋಗಬಲ್ಲಿದ್ದೆ. ಯಾವ ರೀತಿಯಲ್ಲಿ ಅವನನ್ನು ಒಪ್ಪಿಸಿದ್ರು ಯಾವ ಕಾರಣಕ್ಕೂ ಸಂಧಾನಕ್ಕೆ ಒಪ್ಪದ ಕೌರವ ಸಂಗ್ರಾಮವೇ ಎನ್ನುವ ಹಾಗೆ ರಣವೀರ್ಯವನ್ನು ಕೊಟ್ಟವನಿದ್ದಾನೆ. ಅದನ್ನ ಕೇಳಿ ಅಂತ ನಾನು ನಿಮ್ಮನ್ನು ರಕ್ಷಿಸುವುದಕ್ಕೆ ಬೇಕಾಗಿ ವಿದ್ಯಮಾನವನ್ನು ತಿಳಿದು ವಿಚಾರವನ್ನು ತಿಳಿಸುವುದಕ್ಕೆ ಬೇಕಾಗಿ ನಿಮ್ಮನ್ನು ಕರೆಸಿಕೊಂಡವನಿದ್ದೇನೆ. ರಣಕ್ಷೇತ್ರದಲ್ಲಿ ಈಗಾಗಲೇ ಅವರೆಲ್ಲರೂ ಆ ರೀತಿ ಯುದ್ಧ ತಯಾರಿಯಲ್ಲಿ ಇದ್ದವರಿದ್ದಾರೆ. ನಿಮ್ಮಲ್ಲಿಯೂ ಬಲಯುತರಿದ್ದಾರೆ ಎನ್ನುವ ವಿಚಾರ ನಾನು ಈಗಾಗಲೇ ಅರಿತವನಿದ್ದೇನೆ. ಭೀಮಸೇನನಿದ್ದಾನೆ, ಫಲುಗುಣನಿದ್ದಾನೆ, ನಕುಲ ಸಹದೇವರಿದ್ದಾರೆ. ಅವರೆಲ್ಲರೂ ಇದ್ದಾರೆ ಎನ್ನುವಲ್ಲಿಗೆ ವಿರೋಧಿ ಪಾಳೆಯಲ್ಲಿದ್ದಂತ ಅವರನ್ನೆಲ್ಲ ಹೋರಾಟ ಮಾಡುವಲ್ಲಿ ನೀವುಗಳೆಲ್ಲ ಎಷ್ಟು ತಯಾರಿಯಾಗಿದ್ದೀರಿ ಎನ್ನುವುದನ್ನ ತಿಳಿಯಬೇಕಾದದ್ದು ಅನಿವಾರ್ಯವಾಗಿದೆ. ಈಗ ಕೌರವರು ಸಕಲ ಸಿದ್ಧತೆಯಲ್ಲಿದ್ದಾರೆ. ಅವರಿಗೆ ಕೌರವರಿಗೆ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ಹಾಗಿದ್ರೆ ನಮ್ಮಲ್ಲಿ ಏನು ಅಂತ ಪ್ರಶ್ನೆ ಅಲ್ವಾ? ಅಗತ್ಯವಾಗಿ